ಶ್ರೀಕಂಠ ಸರ್ ನಮ್ಮ ಮುಂದೆ ಸ್ಟ್ಯಾಂಡ್ ಇದೆ. ಪ್ರೀತಿ ಪ್ರೇಮ ಪಂಗನಾಮ ಟೈಟ್ಲೇ ಒಂಥರ ಫನ್ನಿ ಆಗಿದೆ. ನೀವು ಫನ್ನಿ ಆಗಿದ್ದೀರಾ. ಮುತ್ತುರಾಜ್ ಬೇರೆ ತರ ಕಾಣ್ತಾ ಇದ್ದಾರೆ. ನಿಜ. ಯಾವ ಮುತ್ತುರಾಜ್ ನನಗೆ ಏನೂ ಬೇಕಾಗಿಲ್ಲ. ಮುತ್ತುರಾಜ್ ಇವೆಲ್ಲ ಮುಗ್ದೋದ ಕತೆ ಬಿಡಿ ಸರ್. ಯಾಕೆ ಹಂಗೆ ಅಂತೀರಾ ಸರ್? ವಯಸ್ಸಾಗೋಯ್ತು ಅಂದ್ರೆ ವಯಸ್ಸಾದೋಗ್ಬಿಡ್ತದೆ. ಒಂದು ಸಿನಿಮಾ ಮಾಡೋಣ ಸರ್ ಅಂದರು. ಅಯ್ಯೋ ಮುತ್ತುರಾಜ್ ನಮ್ಗೆ ಇವೆಲ್ಲ ಬೇಡ, ತಲೆನೋವು ಕೆಲಸ ಇದೆಲ್ಲ ಅಪ್ ಟು ರಿಲೀಸ್ ಗಂಡ ಅಂತ. ಸರ್ ಹಂಗೆ ಯಾಕೆ ಅಂತೀರಾ ಸರ್? ಜೀವನದಲ್ಲಿ ಶ್ರಮ ಪಡೆದವ್ರು ನಂಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬತ್ತಿತ್ತ, ಡಾಕ್ಟ್ರೇಟ್ ಅವ್ರಿಗೆಲ್ಲವೂ ಬಂದಿದೆಯಲ್ಲ. ಹೇಳಿದ್ರು ನನ್ನ ಶ್ರಮಕ್ಕೆ ಅವೆಲ್ಲ ಬಂದಿದೆ, ನಿಮ್ಮ ಶ್ರಮಕ್ಕೆ ಏನಾದರೂ ಒಂದು ಬರಲೇಬೇಕು ಸರ್ ಅಂತವ. ಕಾಶಿನಾಥ್ ಥರ ನೀವು ಪಿಕ್ಚರ್ ಮಾಡಿಬಿಟ್ರೆ ಎಲ್ಲೂ ಯಾವತ್ತೂ ಸೋಲೋದಿಲ್ಲ. ನೀವು ಮನುಷ್ಯ ತಲೆ ಓಡಿಸ್ತಾ ಇದ್ರು ಅವರು. ಆಮೇಲೆ ದುಡ್ಡು ಕಾಸು ಮತ್ತೊಂದು ಎಲ್ಲ ಬುದ್ಧಿ ಖರ್ಚು ಮಾಡ್ತಾಯಿದ್ರು. ನೀವು ಈ ಸಿನಿಮಾದಲ್ಲಿ ಒಂದು ನೀವೇನು ನಿಮ್ಗೆ ಇಷ್ಟ ಆಗುತ್ತೆ ಕೊನೆ ತನಕನೂ ಅಂದರೆ ಲೊಕೇಶನ್. ಇದುವರೆಗೂ ಯಾರು ಮಾಡದೇ ಇರೋ ಲೊಕೇಶನ್ ಎಲ್ಲ ನಮ್ಮೂರು ಸುತ್ತಮುತ್ತ 15 ಕಿಲೋಮೀಟರ್ ರೇಡಿಯಸ್ಸು. ನೂರೊಂದು ನೆನಪು. ನೀವು ನಂಬಿದ್ರೆ ನಂಬಿ, ಇಡೀ ಬೆಂಗಳೂರಲ್ಲಿ ನನಗೆ 3 ರಿಂದ 4 ಜನ ಸ್ನೇಹಿತರು ಇರ್ಬೋದು. ಇಡೀ ಬೆಂಗಳೂರಲ್ಲಿ ಮಾತಾಡ್ತಾರೆ ಅಂದರೆ ಭಾರಿ ಹತ್ತಿರದಿಂದ ಮಾತಾಡ್ತಾ ಇದ್ದೀನಿ ನಿಮಗೆ. ನಮ್ಮ ಮನೆಯೇ ಯಾರಿಗೂ ತೋರಿಸಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ನಾನು ಮ್ಯೂಸಿಕ್ಕು ಭಾರಿ ಪ್ರೀತಿಸ್ತೀನಿ. ನನಗೆ ಭಾರಿ ಸಂತೋಷ ಕೊಡೋ ಏಕೈಕ ಇದು ಅಂದರೆ ಮ್ಯೂಸಿಕ್. ಒಳ್ಳೆ ಹಾಡುಗಳು ಕೇಳೋದು ಅಂದರೆ ನನಗೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಬಿಟ್ಟರೆ ಎಕ್ಸಸೈಸ್. ಹೇಗಿರುತ್ತೆ ನಿಮ್ಮ ದಿನಚರಿ? ಎಕ್ಸಸೈಸ್ ಅಂದರೆ ಯೂಶ್ವಲಾಗಿ ಒಂದು 5:30-6 ಗಂಟೆಗೆ ಎಚ್ಚರ ಬಿಡ್ತದೆ. ಎಚ್ಚರ ಆದಮೇಲೆ ಏನು ಮಾಡ್ಬಿಡ್ತೀನಿ, ಒಂದಿಷ್ಟು ಆಸನಗಳಿವೆ ಅವನ್ನ ಮಾಡ್ಕೊಂಬಿಡ್ತೀನಿ. ಒಂದು ಅರ್ಧ ಗಂಟೆ ಅದಕ್ಕೆ ಅಂತ ಸ್ಪೆಂಡ್ ಮಾಡಿಬಿಟ್ಬಿಡ್ತೀನಿ. ಆಮೇಲೆ ನಾನು ಮಾರ್ನಿಂಗ್ ತಿಂಡಿ ತಿನ್ನಲ್ಲ, ಬರೀ ಜ್ಯೂಸ್ ಅಂದರೆ ನಲ್ಲಿಕಾಯಿ ಜ್ಯೂಸ್, ಸೌತೆಕಾಯಿ ಜ್ಯೂಸ್, ಸೋರೆಕಾಯಿ ಜ್ಯೂಸ್, ಆ ಥರ ಬರೀ ಜ್ಯೂಸ್ ತಿನ್ನಲ್ಲ. ಏನು ಮಧ್ಯಾಹ್ನ ತನಕ ಲಿಕ್ವಿಡ್ ಮುದ್ದೆ ನನ್ನ ರೆಗ್ಯುಲರ್ ಫುಡ್ಡು. ಮುದ್ದೆ ಬಿಟ್ಟರೆ ಈ ಸಿರಿಧಾನ್ಯಗಳು ಬರ್ತಾವಲ್ಲ, ಅದು ನನ್ನ ಮೇಜರು ಫುಡ್ಡು. ಜಗತ್ತಲ್ಲೆಲ್ಲ ಶುಗರ್ ಬಂದ್ಬಿಡ್ತು, ಅಯ್ಯೋ ನನ್ನ ಜೀವನ ಅಂತ. ನಂಗೆ ಶುಗರ್ ಬಂದಿರೋದೇ ಪ್ಲಸ್ ಪಾಯಿಂಟು. ಇಲ್ಲಾಂದ್ರೆ ಇವೆಲ್ಲ ಮಾಡ್ತಾನೆ ಇರಲಿಲ್ಲ ನಾನು. ಡಿಸಿಪ್ಲಿನ್ ಇವೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ. ನಾನು ಒಂದ್ಸರಿ ದೇವ್ರಿಗೆ ಅದನ್ನೇ ಹೇಳ್ಕೊತೀನಿ, ಪರವಾಗಿಲ್ಲ ಕಣಪ್ಪ ನೀನು ಅದು ಕೊಟ್ಟಿದ್ದಕ್ಕಿದೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ನಾನು ಸಿಕ್ಕಾಬಿಟ್ಟೆ ಎಲ್ಲ ತಿಂದು ಬಿಸಾಕ್ಬಿಟ್ಟಿರುವ ಎಷ್ಟೊತ್ತಿಗೆ ಅಂತ. ಇಲ್ಲ ಸರ್, ಸಾಕಷ್ಟು ಜನಕ್ಕೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಡಯಾಬಿಟಿಸ್ ಅಂತಾರೋಂಗೆ ಒಂಥರ ಮಾರಣಾಂತಿಕ ಕಾಯಿಲೆ ಅಂತ ಅನ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ದಟ್ ಇಸ್ ಎ ಡಿಸಾರ್ಡರ್, ನಾಟ್ ಎ ಡಿಸೀಸ್. ಸತ್ಯವಾದ. ನಾವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ ಅದು ನಮಗೆ ಅಷ್ಟೇ ಡಿಸಿಪ್ಲಿನ್. ನನ್ನ 31ನೇ ವಯಸ್ಸಿಗೆ ಬಂದಿರೋದು ಅದು ಕಾಯಿಲೆ. ಇವತ್ತಿಗೆ 30 ವರ್ಷ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಇದುವರೆಗೂ ಒಂದಿನ ಒಂದು ಸಣ್ಣ ಸಫರು ಆಗಿಲ್ಲ. ಅಂದರೆ ನಾವು ಲೈಫ್ ಸ್ಟೈಲ್ ಅಷ್ಟೇ, ಇನ್ನೇನಿಲ್ಲ ರಘು. ಏನಿಲ್ಲ ರಘು, ದುಡ್ಡಿನಿಂದ ಬೀಳಬಾರ್ದು. ಫಸ್ಟ್ ಆಫ್ ಆಲ್ ದುಡ್ಡಿನಿಂದ ಬಿದ್ದರೆ ಕಾಯಿಲೆ ಬಂದುಬಿಡ್ತದೆ. ಹಂಗಂತ ದುಡ್ಡಿಲ್ಲವ್ರು ಜೀವನ ಮಾಡೋಕ್ಕಾಗಲ್ಲ. ಎಷ್ಟು ನೆಸಿಟಿ ಇರ್ತದೆ ಅಷ್ಟಕ್ಕೆ ಮಾತ್ರ ಹೋರಾಟ ಮಾಡಬೇಕು. ದುಡ್ಡೇ ಎಲ್ಲನೂ ಅಲ್ಲ. ಅದನ್ನು ನೀವು ಪಾಲಿಸಿ ಮೇಂಟೈನ್ ಮಾಡಿ. ಯಾಕೆ ನಿಮ್ಮ ಲೈಫ್ ಚೆನ್ನಾಗಿರಲ್ಲ ನೋಡ್ತೀನಿ. ತುಂಬ ತಲೆ ಬಿಸಿ ಮಾಡೋದೇ ಆ ದುಡ್ಡು. ಕರೆಕ್ಟ್. ಅರ್ಥ ಆಗ್ತಿದೆಯಾ? ಆಮೇಲೆ ನಮಗೆ ಅಭ್ಯಾಸಗಳಿಲ್ಲ, ಸ್ಮೋಕ್ ಮಾಡಲ್ಲ, ಬೇರೆ ಯಾವುದು. ಹಂಗೆ ಅಂದ್ಬಿಟ್ಟು ನಾನು ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ಅದು ಅವ್ರವ್ರ ಸ್ವಂತ ವಿಚಾರ. ಒಬ್ಬನಿಗೆ ಅದರಲ್ಲಿ ಖುಷಿ ಸಿಗ್ತದೆ, ಇನ್ನೊಬ್ಬನಿಗೆ ಇನ್ನೊಂದ್ರಲ್ಲಿ ಖುಷಿ ಸಿಗ್ತಾನೆ, ಅದನ್ನು ಮಾಡ್ಕೊಂಡು ಹೋಯ್ತಾನೆ. ಅದರಲ್ಲಾಗೋ ಅಪಘಾತಗಳನ್ನೂ ಅವನು ಅನುಭವಿಸ್ಕೋತಾನೆ. ಹಂಗೆ ಅಂದ್ಬಿಟ್ಟು ನೀವು ಕುಡಿಬೇಡ, ನಾನು ಯಾರು ಕುಡಿಬೇಡ ಅಂತ ಹೇಳೋಕ್ಕೆ? ನೀನು ಯಾರೋ ಹುಡುಗಿ ಜೊತೆ ನಾನು ಯಾರು? ಅದು ಅವನು ವೈಯಕ್ತಿಕ ಜೀವನ. ಫಸ್ಟ್ ಆಫ್ ಆಲ್ ಅವ್ರ ವೈಯಕ್ತಿಕ ಜೀವನಕ್ಕೆ ಕೈ ಹಾಕ್ಬಾರ್ದು ಸರ್. ಕರೆಕ್ಟ್. ನಾನು ಹೇಳೋದು ನಿಮಗೆ ಬಂತ ರಘು, ಅಲೋ ರಘು, ಮನೆ ಊಟ ಮಾಡೋಣ, ತಿಂಡಿ ತಿನ್ನೋಣ, ಹೆಂಗಿದ್ದಾರೆ ಏನು ಅಷ್ಟಕ್ಕಿದ್ರೆ ಚೆನ್ನಾಗಿರ್ತದೆ. ರಘು ಅದೇನೋ ಆ ಮ್ಯಾಟ್ರ್ ಅಂತ ಅಂದರೆ ನಿಮಗೆ ಅಲೆ ಬರ್ತದೆ. ಇವನಿಗೆ ಯಾವನ ಇಲ್ಲಿ ಬಂದು ಇದು ಕೇಳಕ್ಕೆ ಬಂದಿದ್ದ ನಮ್ಮ ಮನೆ ಹತ್ರ ಅಂತ. ಅಲ್ಲಿಂದ ನೀವು ಅವಾಯ್ಡ್ ಆಗಿಬಿಡಿ. ಅದು ಯಾಕೆ ನಿಮ್ಮ ಜೀವನ ಚೆನ್ನಾಗಿರಲ್ಲ ನಾನು ನೋಡ್ತೀನಿ. ವಂಡರ್ಫುಲ್. ಈಗ ಮುಖ್ಯವಾದ ಘಟ್ಟ ನಮ್ಮ ಕಾರ್ಯಕ್ರಮದಲ್ಲಿ. ಹೌದೌದು. ಶ್ರೀಕಂಠ ಸರ್ ನಮ್ಮ ಮುಂದೆ ಸ್ಟ್ಯಾಂಡ್ ಇದೆ. ಪ್ರೀತಿ ಪ್ರೇಮ ಪಂಗನಾಮ ಟೈಟ್ಲೇ ಒಂಥರ ಫನ್ನಿ ಆಗಿದೆ. ನೀವು ಫನ್ನಿ ಆಗಿದ್ದೀರಾ. ಮುತ್ತುರಾಜ್ ಬೇರೆ ತರ ಕಾಣ್ತಾ ಇದ್ದಾರೆ. ಯಾರು ಹೊಸ ಮುಖಗಳಿಬ್ರು ಇದ್ದಾರೆ, ಹೀರೋಯಿನ್ಗಳು. ಏನು ಸರ್ ಇದು ಹೆಂಗೆ ಈ ಪಿಕ್ಚರು ಸ್ಟಾರ್ಟ್ ಆಯ್ತು? ಈ ಪ್ರೇಮ ಪಂಗನಾಮ ಇದು ಬಂತಲ್ಲ ಕರೋನಾ ಪೀರಿಯಡು. ಉದಯ ಕಾಮಿಡಿಲಿ ಮಾಡ್ತಿದ್ದೆ, ಆಮೇಲೆ ಎಲ್ಲ ಬಿಟ್ಬಿಟ್ಟೆ ನಾನು ಯಾವುದು ಬೇಡ ಇನ್ನು ಈ ಅಂದರೆ ಸಾಕು. ಇವರು ಮುತ್ತುರಾಜು ಎಲ್ಲ ಆದಮೇಲೆ ಒಂದು ದಿವಸ ಬಂದರು. ಏನು ಸರ್ ಏನಾರು ಮಾಡಿ. ಯಾವ ಮುತ್ತುರಾಜ್ ನನಗೆ ಏನೂ ಬೇಕಾಗಿಲ್ಲ. ಮುತ್ತುರಾಜ್ ಇವೆಲ್ಲ ಮುಗ್ದೋದ ಕತೆ ಬಿಡಿ ಸರ್. ಯಾಕೆ ಹಂಗೆ ಅಂತೀರಾ ಸರ್? ವಯಸ್ಸಾಗೋಯ್ತು ಅಂದರೆ ವಯಸ್ಸಾದೋಗ್ಬಿಡ್ತದೆ. ಒಂದು ಸಿನಿಮಾ ಮಾಡೋಣ ಸರ್ ಅಂದರು. ಏನು ಸಿನಿಮಾ ಮುತ್ತುರಾಜ್ ಅಂತಂದೆ. ಒಂದು ಕಾಮಿಡಿ ಸಿನಿಮಾ ಮಾಡೋಣ ಅಂದರು. ನಾನಂದೆ ಬರೀ ಕಾಮಿಡಿ ಸಿನಿಮಾ ಮಾಡೋದು ನಂಗೆ ಇಷ್ಟ ಇಲ್ಲ, ಏನಾದ್ರು ಮೆಸೇಜ್ ಓರಿಯೆಂಟೆಡ್ ಮಾಡೋಣ, ಅದ್ರಲ್ಲಿ ಹೇಳೋದನ್ನು ಕಾಮಿಡಿಲಿ ಹೇಳ್ಕೊಂಡು ಹೋಗೋಣ ಅಂದೆ. ಆಯ್ತು ಸರ್ ನೀವು ಫಸ್ಟ್ ಕತೆ ಮಾಡಿ ನೀವು ಅಂದರು. 3 ತಿಂಗಳು ಟೈಮ್ ತೊಗೊಂಡೆ ಕತೆ ಮಾಡೋಕ್ಕೆ. ಒಂದಿನ ರೀಡಿಂಗ್ ಕೊಡಿ ಅಂದರು, ರೀಡಿಂಗ್ ಕೊಟ್ಟೆ. ಸಿಂಪಲ್ ಕಾನ್ಸೆಪ್ಟ್ ಸರ್.
ಒಂದು ಊರಲ್ಲಿ ಒಬ್ಬ ಐರನ್ ಮಾಡೋನು ನಾನು, ಅವರು ಕಟಿಂಗು, ಅವ್ರು ಒರಿಜಿನಲ್ ಕ್ಯಾರೆಕ್ಟರ್ ಕ್ಷೌರಿಕರು. ಹಾಂ, ಅವ್ರಿಗೊಂದಿಬ್ಬರು ಗಂಡು ಮಕ್ಕಳು, ನನಗೊಂದಿಬ್ಬರು ಹೆಣ್ಮಕ್ಳು. ಯಾರಿಗೇ ಆಗಲಿ ಅವ್ರು ಮಾಡೋ ಕಸುಬು ಅವ್ರ ಮಕ್ಕಳು ಮಾಡಬೇಕು ಅನ್ನೋ ಆಸೆ ಇರಲ್ಲ. ನಮ್ಮಿಬ್ಬರು ಕಾನ್ಸೆಪ್ಟ್ ಒಂದೇ, ನನ್ನ ಹೆಣ್ಮಕ್ಳು ಇವ್ರನ್ನ ಮದುವೆ ಆಗೋದು ಬೇಡ, ಅವರು ಗಂಡು ಮಕ್ಕಳು ಕಟಿಂಗ್ ಮಾಡೋವ್ರ ಮನೆಯಿಂದ ಹೆಣ್ಣು ತರೋದು ಬೇಡ ಅಂಥೇಳಿ ಇವರಿಬ್ಬರು ಹೆಂಗೆ ಶ್ರೀಮಂತರಾಗಬೇಕು ಅಂತ ನಾವು ಪ್ರೊವೋಕ್ ಮಾಡೋದು ಈ ಮಕ್ಕಳನ್ನ. ಅವರಿಬ್ಬರು ಶ್ರೀಮಂತರು ಹಿಡಿತೀನಿ ಅಂತ ಇಬ್ಬರು ಬಡವ್ರ ಮಕ್ಕಳು ಸಿಕ್ಕಾಕೋತಾರೆ. ಕೊನೆಗೆ ರಿಯಲ್ ಗೊತ್ತಾಗುತ್ತೆ, ಓ ನಾವು ಅಂದ್ಕೊಳ್ತಾರೆ ಇವ್ರು ಯಾವುದು. ಅದ್ರ ಮಧ್ಯದಲ್ಲಿ ತುಂಬ ವಿಷಯಗಳ್ನ ಹೇಳ್ಕೊಂಡು ಹೋಗಿದ್ದೀನಿ ನಾನು, ಕನ್ನಡ ಭಾಷೆ ಬಗ್ಗೆ, ಇವತ್ತಿನ ಹೆಣ್ಮಕ್ಳು ನಮ್ಮ ಸಂಸ್ಕೃತಿನ ಹೆಂಗೆ ಇದು ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಅಂತೂ ನಿಮಗೆ ಛಾತಿ ಅನ್ನೋದು ಭಗವಂತ ಮಾಡಿರೋದಲ್ಲ, ನಾವೆಲ್ಲಿ ಹುಟ್ಟುತ್ತೋ ಏನು ಕಸುಬು ಮಾಡ್ದೋ ಅದ್ರ ಮೇಲೆ ಜಾತಿ ಆಗಿದೆ ಹೊರತು ಇದು ಭಗವಂತನ ಸೃಷ್ಟಿ ಅಲ್ಲವೇ ಅಲ್ಲ ಅನ್ನೋದು ಕ್ಲೈಮ್ಯಾಕ್ಸ್ ಸಿನಿಮಾದು. ಅದ್ರ ಮಧ್ಯದಲ್ಲಿ ಒಂದಿಷ್ಟು ಜನಕ್ಕೆ ನನ್ನ ಮುತ್ತುರಾಜ್ ಇಟ್ಕೊಂಡು ಏನು ಮನೋರಂಜನೆ ಹೇಳೋಕ್ಕೆ ಸಾಧ್ಯ ಹೇಳ್ಕೊಂಡು ಹೋಗಿದ್ದೀನಿ. ಸೊ ನನ್ನ ಪ್ರಕಾರ ಕೊಟ್ಟು ದುಡ್ಡಿಗೆ ತೀರಾ ಮೋಸ ಅಂತೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಸರ್? ಪೂರ್ತಿ ಇದು ಚಿಕ್ಕಮಗಳೂರು, ಹಾಸನ ಡಿಸ್ಟಿಕ್ಕು, ಮೈಸೂರು ಡಿಸ್ಟಿಕ್ಕು. ತಂಡ ಪರಿಚಯ ಮಾಡೋದಂದ್ರೆ ಯಾರು? ಆದರೆ ಅದರಲ್ಲಿ ಕ್ಯಾಮ್ರಾಮನ್ ಬಂದು ಗುರುರಾಜ್ ಅಂಥೇಳಿ, ಹೀರೋ ಬಂದು ಮುತ್ತುರಾಜ್ ಮಗ ಒಬ್ಬ, ಇನ್ನೊಬ್ಬ ಇದ್ದಾನೆ ಮುತ್ತುರಾಜ್ ಮಗ ಒಬ್ಬ, ಇನ್ನು ಹೆಣ್ಮಕ್ಳಿಬ್ಬರು ಡಯಾನಾ ಅಂತ ಒಬ್ಳಿದ್ದಾಳೆ, ಚೈತ್ರ ಅಂತ ಒಬ್ಳು, ಅವರೊಂದು 2-3 ಪಿಕ್ಚರ್ ಮಾಡಿದರು. ಸೊ ಅವರೆಲ್ಲರನ್ನು ಸೇರಿಸ್ಕೊಂಡು ಪಿಕ್ಚರ್ ಮಾಡಿದ್ದೀನಿ, ಎಲ್ಲ ಹೊಸಬ್ರಿಗೆ ಅವಕಾಶ. ಮ್ಯೂಸಿಕ್ ಡೈರೆಕ್ಟರ್ ಬಂದರು ಕುಮಾರ್ ಈಶ್ವರ್ ಅಂಥೇಳಿ, ನಾನು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾಯಿದ್ದೆ, ಅದ್ರ MD. ಅವ್ರಿಗೂ ನನಗೂ ಭಾರಿ ಆತ್ಮೀಯತೆ ಇತ್ತು. 2 ಒಳ್ಳೆ ಹಾಡು ಮಾಡಿಕೊಟ್ಟವ್ರೆ. ಯಾಕೆ ನಾನು ಸಿನಿಮಾದಲ್ಲಿ ಹಾಡೇ ಬೇಡ ಅಂತ ಇದ್ದವನು. ಕೊನೆಗೆ ಇವರು ಇಲ್ಲ ಸರ್ ಹಂಗೆ ಅನ್ಲೇಬೇಡಿ, ನೀವು ಲಿಪ್ ಸಿಂಕ್ ಇಲ್ದವ್ರು ಪರವಾಗಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಸಿಂಗ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಒಳ್ಳೆ ಸಾಂಗ್ ಮಾಡಿದ್ವಿ. ಹಾಗಾಗಿ ಇಡೀ ಸಿನಿಮಾ ಏನೋ ನಾವು ಅಂದ್ಕೊಂಡಿರೋ ಬಡ್ಜೆಟಲ್ಲೇ ಸಿನಿಮಾ ಮಾಡಿದ್ದೀವಿ. ಅಂದರೆ ಸೇಫ್ಟಿ ಸೈಡಲ್ಲಿ ಹೆಂಗಿರೋಕ್ಕೆ ಸಾಧ್ಯ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ. ಪಿಕ್ಚರ್ ನಿಮಗೆಲ್ಲೂ ಒಂದು ಸೆಕೆಂಡು ಬೋರ್ ಆಗಲ್ಲ. ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ಕಾವೇರಿ, ಲಕ್ಷ್ಮಣ ತೀರ್ಥ, ಹೇಮಾವತಿ 3 ಸಂಗಮ ಆಗುತ್ತೆ. ಅದೊಂದು ಒಳ್ಳೆ ಫೇಮಸ್ ಪ್ಲೇಸ್ ಅದು. ಆ ಪ್ಲೇಸ್ಗೆ ಈ ಪ್ರೇಮಿಗಳು ಹೋಗ್ತಾರೆ. ಅವ್ನು ಹೇಳ್ತಾನೆ ನಾನೊಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಕರ್ಕೊಂಡು ಹೋದಾಗ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ, ಇದು ಕಾವೇರಿ ಇವರು ಸಂಗಮ ಆಗೋ ತ್ರಿವೇಣಿ ಸಂಗಮ ಅಂತ. ಅವಳು ಹೀರೋಯಿನ್ ಹೇಳ್ತಾಳೆ, ಬರೀ ತ್ರಿವೇಣಿ ಸಂಗಮ ಅಲ್ಲಪ್ಪ, ನಾವು 4 ಜನ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಚತುರ್ಭುಜ ಸಂಗಮ, ಅದರ ಪ್ಲೇಸ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಇದನ್ನು ಅಲ್ಲಿಗೆ ಸಿಂಬಾಲಿಕ್ ಮಾಡಬೇಕು. ಇವ್ರದ್ದು ವಿಶ್ವಮಾನವ ಕಟಿಂಗ್ ಶಾಪ್ ಇವ್ರದ್ದು. ಕವಿಗಳು ಕಂಡ್ರೆ ಇವ್ರಿಗೆ ಭಾರಿ ಪ್ರೀತಿ. ಎಲ್ಲ ಕವಿಗಳು ಕನ್ನಡ ರಾಜ್ಯೋತ್ಸವ ಆಚರಿಸೋಕ್ಕೆ ಮಕ್ಕಳು ಹೋಗ್ತಾ ಇರ್ತಾರೆ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿಬಿಟ್ರೆ ನಾನು ನಿಮ್ಮನ್ನು ಒಪ್ಕೋತೀನಿ, ಕೇಳಪ್ಪ ಅಂತಾರೆ. ಕನ್ನಡದಲ್ಲಿ ಎಷ್ಟು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಯಾವುದಕ್ಕೋಸ್ಕರ ಬಂದಿದೆ ಹೇಳಿ ಅಂತ ಗೂಗಲ್ ಹುಡಿಕೊಂಡು ಹೋಗ್ತಾರೆ. ಆಗ ಇವ್ರು ಬೈತಾರೆ, ಗೂಗಲ್ ಅಲ್ಲರೋ ವಿಶ್ವೇಶ್ವರಯ್ಯನ ತಲೆ ಉಪಯೋಗಿಸಿ ನಾನು ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಅಷ್ಟೂ ಜನ ಯಾತಕ್ಕೆ ಆ ಥರ ಅಲ್ಲಲ್ಲಿ ಮೆಸೇಜ್ ಪಾಸ್ ಮಾಡಿದ್ದೀನಿ ನಾನು. ವಂಡರ್ಫುಲ್ ವಂಡರ್ಫುಲ್. ಹೇಗಿತ್ತು ಸರ್ ನಿರ್ದೇಶಕನ ಕ್ಯಾಪ್ಟನ್? ಇಲ್ಲ, ನಾನು ವರ್ಷಗಳ ಕನಸೋದು ನೀವಂತೂ ಹೇಳಿ ಸತ್ಯ, ಅದು ಸಕ್ಸಸ್ ಫೈಲೂರ್ ನಮ್ಮ ಕೈನಲ್ಲಿಲ್ಲ. ಕತೆ ನಾನೇ ಮಾಡಿದ್ರಿಂದ ನನಗೆ ಹಿಡ್ತಾ ಇತ್ತು, ಹಿಂಗೆ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ. ಬೆಳಗ್ಗೆ 7 o'clock ಶುರು ಮಾಡಿವೆ, 6 o'clock ಪ್ಯಾಕಪ್. ಫಸ್ಟ್ ಶಾಟ್. ಅಂದರೆ ಈ ಸಾಂಗ್ನೇ 7 ದಿವಸ ಶೂಟ್ ಮಾಡಿದ್ದೀನಿ. ಮಾರ್ನಿಂಗು 79 ಲೈಟು. ಸೊ ಫಸ್ಟ್ ಹೇಳ್ಬಿಟ್ಟಿದ್ದೆ ನಾನು, ಇವ್ನು ನಮ್ಮ ಅಸೋಸಿಯೇಟ್ ಆಗಿದ್ದ, ನೋಡ 6 ಗಂಟೆ ಮೇಲೆ ಶೂಟಿಂಗ್ ಇಲ್ಲ ನನ್ನ ಪಿಕ್ಚರು. ಈ ಬೆಳಗ್ಗೆ 7ರಿಂದ 11 ಔಟ್ಡೋರು ಮತ್ತು ಕ್ಯಾಪು. ನಾವೊಂದು ಕಟಿಂಗ್ ಶಾಪ್ದೊಂದು ಸೆಟ್ ಹಾಕ್ಸಿದ್ವಿ. ಆಮೇಲೆ ಇದೊಂದು ಯಾವಾಗ ಸೂರ್ಯ ಜಾಸ್ತಿ ಆಯ್ತಾನೆ ಅಲ್ಲಿಗೆ ಹೋಗ್ಬಿಡೋದು ಶಿಫ್ಟು. ಸೂರ್ಯ ಕಮ್ಮಿ ಇದ್ದಾಗ ಮಾತ್ರ ಹೊರಗಡೆ ಶೂಟಿಂಗು. ಇಡೀ ಸಿನಿಮಾ 90% ಔಟ್ಡೋರ್. ಇಡೀ ಸಿನಿಮಾದಲ್ಲಿ 2 ಸೀನು ಇಂಡೋರ್. ಹಂಗಾಗಿ ಇನ್ನೊಂದು 2 ಸೀನ್ ತೆಗೆದೇ ಹೋದರೆ ಎಲ್ಲನೂ ಔಟ್ಡೋರೇ ಶೂಟಿಂಗು. ಸೊ ಇದು ಒಟ್ಟು ಸಿನಿಮಾ ನಿಮಗೆ ಬೇಜಾರು ಮಾಡಿಸಲ್ಲ, ಕೊನೆ ತನಕ ಒಂಥರ ಖುಷಿ ಕೊಡುತ್ತೆ. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಸರ್? ಒಟ್ಟು ಸರ್ ನಾನು 16 ದಿವಸ ಮಾಡಿದ್ದೀನಿ. ಕಾಮಿಡಿ ಸಿನಿಮಾ ಆಗಿತ್ತು 1, 2 ನನಗೂ ಮುತ್ತುರಾಜು ಕೆಮಿಸ್ಟ್ರಿ ಚೆನ್ನಾಗಿ ಮ್ಯಾಚ್ ಆಗಿರೋದು. ಅಂದರೆ ಟೇಕಿಲ್ಲ, ಟಕ್ ನೋಡ್ಕೊಂಡು ಹೋಗೋವು ಇಬ್ಬರೂ. ಅಲ್ಲಲ್ಲಿ ಎಲ್ಲಿ ಕ್ಲೋಸಪ್ ಬೇಕು, ಎಲ್ಲಿ ಲಾಂಗ್ ಶಾಟ್ ಬೇಕು ಇಟ್ಕೊಳ್ಳೋವು. ನೀವು ಈ ಸಿನಿಮಾದಲ್ಲಿ ನೀವೇನು ನಿಮ್ಗೆ ಇಷ್ಟ ಆಗುತ್ತೆ ಕೊನೆ ತನಕನೂ ಅಂದರೆ ಲೊಕೇಶನ್. ಇದುವರೆಗೂ ಯಾರೂ ಮಾಡದೇ ಇರೋ ಲೊಕೇಶನ್ ಎಲ್ಲ ನಮ್ಮೂರು ಸುತ್ತಮುತ್ತ 15 ಕಿಲೋಮೀಟರ್ ರೇಡಿಯಸ್ಸು. ತುಂಬ ಒಳ್ಳೆ ಲೊಕೇಶನ್. ಏಕೆಂದರೆ ನಮ್ಮದು ಮಲ್ನಾಡು,
ಎಲ್ಲ ಕಾವೇರಿ ನದಿ ತೀರ, ಹೇಮಾವತಿ ನದಿ ತೀರ, ಸೊ ನಿಮ್ಮ ಬಾಲ್ಯದೆಲ್ಲ ಎಲ್ಲ ಅಲ್ಲಿ ಹೋಗಿ ನಾನು ಕ್ಯಾಪ್ಚರ್ ಮಾಡಿ. ಅಲ್ಲಿ ನೀವು ಇನ್ನು 10 ಸಿನಿಮಾ ತೆಗೆದ್ರು ಅದು ಲೊಕೇಶನ್ ಮುಗಿಯಲ್ಲ, ಹಂಗಿದೆ ಅದು ನಿಮಗೆ ಲೊಕೇಶನ್. ಕೂರ್ಗ್ ಬಾರ್ಡ್ರ್ ಆಗಿರೋದ್ರಿಂದ ನಾನು ಕ್ಲೈಮ್ಯಾಕ್ಸು ಹೇಮಾವತಿ ಡ್ಯಾಮ್ ಬ್ಯಾಕ್ ಸೈಡ್ ತೆಗ್ದಿದ್ದೀನಿ. ಅಲ್ಲಿ ನಮ್ಮ ಸ್ನೇಹಿತರದ್ದು ಒಂದು ಎಸ್ಟೇಟ್ ಇದೆ, ಎಸ್ಟೇಟು ಇದು ಹಿನ್ನೀರು, ಕ್ಲೈಮ್ಯಾಕ್ಸಲ್ಲೇ ತೆಗ್ದಿರೋದು ನಾನು. ಸೊ ಹಾಗಾಗಿ ನಿಮ್ಗೆ ಆ ಸಿನಿಮಾ ನೋಡಿದ್ರೆ ಅದು ಒಂದು ಅನಿಸುತ್ತೆ. ಓಕೆ, ಸೊ ಫಸ್ಟ್ ಶಾಟ್ ಏನು ತೆಗೆದು ಸರ್ ಡೈರೆಕ್ಟರ್ ಕ್ಯಾಪ್ ಹಾಕಿದ್ಮೇಲೆ? ಎಂಗೇಜ್ಮೆಂಟ್ ಸೀನ್, ಮೊದಲನೇ ದಿವಸನೇ ಎಂಗೇಜ್ಮೆಂಟ್ ಸೀನ್ ತೆಗೆದಿತ್ತು. ಓಕೆ, ಇವಾಗ ನೀವು ಒಂದು ಚಿತ್ರದ ಕಥೆನ ಪಾತ್ರಗಳನ್ನ ಹಾಳೆ ಮೇಲೆ ಬರ್ಕೊಂಡಿರ್ತೀರ. ಹೌದೌದು, ಅದನ್ನೊಂದು ನೀವು ಮೈಂಡಲ್ಲಿ ಒಂದು ವಿಜುವಲ್ ಮಾಡ್ಕೊಂಡಿರ್ತೀರ, ಹಿಂಗೆ ತೆಗಿಬೇಕು ಅಂತ. ಸೊ ಇವಾಗ ನಿಮಗೆ ನೋಡಿದಾಗ ಹಾಗೆ ತೆಗ್ದಿದ್ದೀರಾ? 100% ಕತೆ ಫಸ್ಟ್ ಇವ್ನಿಗೆ ಹೇಳಿದ್ದೆ ನಾನು ಕೂರಿಸ್ಕೊಂಡು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅವ್ರಿಗೂ ಹೇಳ್ಬಿಟ್ಟು ಹೋಗಿದ್ದೆ, ಸರ್ ಹಿಂಗೆ ಒಂದು ಸಿನಿಮಾ ಮಾಡ್ತೀನಿ ಅಂತ. ಅವ್ರ ಮೊನ್ನೆ ಎಲ್ಲ ಮ್ಯೂಸಿಕ್ಕು ರೀ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಒಂದು ಸರಿ ಪ್ರೊಜೆಕ್ಷನ್ ಹಾಕ್ಬಿಟ್ಟು, ಸರ್ ನಾನು ನಿಮಗೆ ಕತೆ ಹೇಳಿದ್ದೀನಲ್ಲ, ಕತೆ ಹೇಳ್ದಂಗೆ ಪಿಕ್ಚರ್ ಇದೆಯಾ ಅಂತ ಕೇಳಿದೆ. ಕತೆ ನಾನು ಹೇಳಿದ್ದೀನಲ್ಲ ಹಂಗೆ ಪಿಕ್ಚರ್ ಇದೆಯಾ ಅಂತ. ಇಲ್ಲ ವಿಶ್ಯುವಲಾಗಿ ಇದಕ್ಕೆ ಅದು ನನ್ನ ಕತೆ ಹೇಳಿದ್ಕಿಂತ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದರು. ಸರ್ ಸುಮ್ಮನೆ ನನಗೆ ಮ್ಯೂಸಿಕ್ ಕೊಡ್ತಾಯಿದ್ದೀನಿ, ಇದಕ್ಕೆ ಕೊಡ್ತಾಯಿದ್ದೀನಿ ಅಂತ. ಇಲ್ಲ, ನಾನು 1-2 ಜನ ಬೇರೆಯವ್ರಿಗೆ ಪಿಕ್ಚರ್ ತೋರಿಸ್ದೆ. ಎಲ್ಲರೂ ಏನಂತಾರೆ ಅಂದರೆ, ಏನೋ ಒಂದು ದುಡ್ಡು ಕೊಟ್ಟು ಹೋಗಿ ನೋಡಿದ್ರೆ ಎಲ್ಲೂ ಏನೋ ಬೋರ್ ಆಗಲ್ಲ, ಹಾಕಿ ದುಡ್ಡು ಮೋಸ ಆಗಲ್ಲ, ಅದು ಎಲ್ಲರ ಅಭಿಪ್ರಾಯ. ಜೋಸೇಮನ್ ನೋಡಿದ್ರು ಪಿಕ್ಚರು, ಅವ್ರು ಹೇಳಿದ್ರು ವಿಶ್ಯುವಲ್ಲಾಗಿ ನನಗೆ ಭಾರಿ ಅವ್ರಿಗೆ ಇಷ್ಟ ಆದಿದ್ದು ಡೈಲಾಗ್ಗಳು, ಕನ್ನಡದ ಬಗ್ಗೆ ನಾನು ತೆಗೆದಿರೋ ಒಂದಿಷ್ಟು ಸೀನ್ಗಳು, ಅವೆಲ್ಲ ಅವ್ರಿಗೆ ಭಾರಿ ಇಷ್ಟ ಆಯಿತು. ಆಮೇಲೆ ನನಗೊಂದು ಭಾರಿ ದಿವಸದ ಒಂದು ಆಸೆ ಇತ್ತು, ನಮ್ಮ ಹೆಣ್ಮಕ್ಳು ಈ ಕುಂಕುಮ ಹಾಕ್ತಿರೋದು, ಬಳೆ ಹಾಕ್ತಿರೋದು, ಅದೆಲ್ಲ ನಂಗೆ ಭಾರಿ ದಿವಸದಿಂದ ಒಂದಿತ್ತು. ಆ ಸಿನಿಮಾದಲ್ಲಿ ಒಂದು ಟೀಚರ್ ಕೈಲಿ ಅದು ಹೇಳಿಸಿದ್ದೀನಿ, ಇವತ್ತಿನ ಸಂಸ್ಕೃತಿಗೆ ಅದು ಎಷ್ಟು ಮುಖ್ಯ ಅಂತ. ಸೊ ಒಂದೊಂದು ಆ ಥರದ್ದೆಲ್ಲ ಅಲ್ಲಿ ಇಟ್ಕೊಂಡು ಹೋಗಿದ್ದೀನಿ. ಸೊ ನಿಮ್ಮ ಒಳಗಡೆ ಇದ್ದ ಕೆಲವು ಹೌದು ಅಲ್ಲಿ ತೋರಿಸಿ. ನಿಮ್ಗೆ ಅಲ್ಲಿ ಒಂದು ಆಶ್ಚರ್ಯ ಏನಾಗ್ಬೋದು, ಇವನು ಶ್ರೀಕಂಠ ಬರೀ ಹಾಸ್ಯಾಗಿ ತೆಕ್ಕೊಂಡಿದ್ದವನಿಗೆ ಇದೆಲ್ಲ ಹೆಂಗೆ ಅಂತ ಅನ್ನಿಸ್ಬೋದು. ಬಟ್ ನಾವು ಮಾಡೋ ಪಾತ್ರಕ್ಕೂ ನಮ್ಮ ಒಳಗಡೆ ಇರೋ ಕಲ್ಪನೆಗೂ ಭಾರಿ ವ್ಯತ್ಯಾಸ ಇರ್ತದೆ ಸರ್. ರಘುರಾಮ್ನ ನಾನು ನೋಡೋ ದೃಷ್ಟಿಕೋನನೇ ಬೇರೆ ಇರ್ತದೆ, ಬಟ್ ಅವ್ರ ಅಂತರಾತ್ಮದ ಬೇರೆ ಇನ್ನೇನೋ ಇರ್ತದೆ. ಇಲ್ಲ ಸತ್ಯ, ಅದು ವಿಜುವಲಾಗಿ ಹೊರಗಡೆ ಬಂದಾಗಲೇ ಗೊತ್ತಾಗೋದು, ಹೌದಪ್ಪ ಇವ್ರ ತಲೆಯಲ್ಲೂ ಏನೋ ಇದೆ ಅಂತ. ಫ್ಯಾಂಟಾಸ್ಟಿಕ್. ನಿಮ್ಮ ಅಸೋಸಿಯೇಟು ಯಾಕೆಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಾಗ ನಿಮಗೊಂದು ದೊಡ್ಡ ಇಲ್ಲ ಸಪೋರ್ಟ್ ಆಗಿ ಇವತ್ತು ಈ ಸಿನಿಮಾದ ನಾಳೆ ಸಕ್ಸಸ್ ಬಂದರೆ ಸಿನಿಮಾಕ್ಕೆ ತುಂಬ ಕ್ರೆಡಿಟ್ ಅವನಿಗೆ ಕೊಡಬೇಕು. ಪಾಪ ಯಾವತ್ತೂ ಅವ್ನು ನಾನು ಬಿಟ್ಟು ಹೋಗೇ ಇಲ್ಲ. ಇವತ್ತು ಪ್ರಚಾರದಿಂದ ಹಿಡಿದು ಸಿನಿಮಾ ಶುರುವಾದಾಗಲಿಂದ ಹಿಡಿದು ಕೊನೆಗೆ ಸಾಂಗ್ ಬರ್ದ ಇವನು. ಸಾಂಗ್ ಫಸ್ಟ್ ಪ್ಲ್ಯಾನ್ ಇರಲಿಲ್ಲ. ಇದು ಶ್ರೀಕಾಂತ್ ಅಂತ ಹೇಳಿದ್ರೆ ಒಳ್ಳೆ ಸಾಂಗ್ ಬರ್ದ. ಏನಾದ್ರು ಊರಲ್ಲಿ ಯಾರಿಲ್ಲ ಪ್ರೀತಿನೇ ಸೂರಿಲ್ಲಿ, ಬರಿ ಮೌನ ಅದೇ ಧ್ಯಾನ ಈ ನಮ್ಮ ಪ್ರೀತಿಯಲ್ಲಿ. ಇವ್ರ ಸಾಲುಗಳು ಶ್ರೀಕಾಂತ್ ಅವರು ಬರ್ದಿರೋ ಸಾಲುಗಳು. ಫಸ್ಟ್ ಟೈಮ್ ಅಂದ್ರೆ ಒಂದು ತುಂಬ ಬರ್ದವನೆ. ಸಿನಿಮಾ ಕರೆಕ್ಟಾಗಿ ಯೂಸ್ ಆಗಿದೆ ಇದು. ಆಮೇಲೆ ನನಗೂ ಇದಾದ್ಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ, ನಿಮಗೂ ಮುತ್ತುರಾಜ್ಗೂ ಒಂದು ಹಾಡಿಲ್ದೆ ಹೋದ್ರೆ ಹೆಂಗೆ ಅಂದರು. ಏನೋ ಸರ್ ನಿಮ್ಮ ಇಷ್ಟ, ನಂದೇನಿಲ್ಲ ಇದ್ರಲ್ಲಿ. ಮಾಡ್ತೀನಿ ಬಿಡಿ ಸರ್ ಅಂತಂದರೆ, ಮಾಡಿ ಸರ್ ಅಂತಂದೆ. ಅದು ಒಂದು ಪ್ರೀತಿ ಪ್ರೇಮ ಪಂಗನಾಮ, ಪ್ರೀತಿ ಹಿಂಗೆ ಶುರು ಆಗತ್ತೆ ಲೈನ್. ಅದು ನನಗೂ ಮುತ್ತುರಾಜ್ಗೂ ಒಂದು ಕಾಮಿಡಿ ಸಾಂಗ್. ನೈಸ್. ನಿರ್ಮಾಪಕರಾಗಿ ಮುತ್ತುರಾಜು ಏನು ಹೇಳ್ತೀರಾ ಸರ್? ಸ್ನೇಹಿತರಾಗಿ ನೀವು? ಇಲ್ಲ, ನನಗೆ ಫಸ್ಟು ಬಂದು ಒಂಥರ ಹುರಿದುಂಬಿಸ್ತವ್ರೆ ಅವ್ರು, ಬಿಡಿ ಪಿಕ್ಚರ್ ಮಾಡಿ ಸರ್ ಅಂತ. ಅಯ್ಯೋ ಮುತ್ತುರಾಜ್ ಇವೆಲ್ಲ ಬೇಡ, ತಲೆನೋವು ಕೆಲಸ ಇದೆಲ್ಲ ಅಪ್ ಟು ರಿಲೀಸ್ ಗಂಡ ಅಂತ. ಸರ್ ಹಂಗೆ ಯಾಕಂತೀರ ಸರ್, ಜೀವನದಲ್ಲಿ ಶ್ರಮ ಪಡೆದವ್ರು. ನಂಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬತ್ತಿತ್ತ, ಡಾಕ್ಟ್ರೇಟ್ ಅವ್ರಿಗೆಲ್ಲವೂ ಬಂದಿದೆಯಲ್ಲ. ಹೇಳಿದ್ರು ನನ್ನ ಶ್ರಮಕ್ಕೆ ಅವೆಲ್ಲ ಬಂದಿದೆ, ನಿಮ್ಮ ಶ್ರಮಕ್ಕೆ ಏನಾದರೂ ಒಂದು ಬರಲೇಬೇಕು ಸರ್ ಅಂತವ. ಏನೋ ಮುತ್ತುರಾಜಿಗೆ ಅದು ಹೆಂಗೆ ಏನು ಅಂದೆ, ಅದು ಏನೇನೋ ಒಂದಿಷ್ಟು ಐಡಿಯಾ ಕೊಟ್ಟರು, ಇಷ್ಟೊಳಗೆ ಮಾಡಿದ್ರೆ ಏನು ಮೋಸ ಆಗಲ್ಲ ಸರ್, ಇಷ್ಟಾದರೆ ನಾವು ಸೇಫ್ಟಿಲಿರ್ತೀವಿ, ಅದ್ರ ಮೇಲೆ ಹೋದ್ರೆ ಕಷ್ಟ ಅಂತ. ಸೊ ನಾವೇ ಡೈರೆಕ್ಟರ್ ಆಗಿರೋದ್ರಿಂದ ಎಲ್ಲಿ ಏನು ಲಿಮಿಟು ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ಕೊಂಡು ಪಿಕ್ಚರ್ ಮಾಡಿದ್ದೀವಿ. ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ನಾವು ಆರ್ಥಿಕವಾಗಿ ಸೋಲೋದಿಲ್ಲ. ನಮ್ಮ ಬಡ್ಜೆಟ್ ಪ್ರಕಾರ ಆರ್ಥಿಕವಾಗಿ ಖಂಡಿತ ಸೋಲೋದಿಲ್ಲ. ಏನೋ ಒಂದು ಸ್ವಲ್ಪ ಜನ ಆಶೀರ್ವಾದ ಮಾಡಿದ್ರೆ ನೆಕ್ಸ್ಟ್ ನವಂಬರ್ಗೊಂದು ಪ್ರಾಜೆಕ್ಟ್ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಎಲ್ಲೂ ನಾವು ಮಿತ್ಮೀರಂತೂ ಖಂಡಿತ ಹೋಗಲ್ಲ, ಹೋಗೋ ಏಜು ಅಲ್ಲ ನಮ್ಮದು. ನಮ್ಗೆ ಏನು ಬೇಕು ಎಷ್ಟು ಬೇಕು ಅಂತವ. ಯಾಕೆಂದರೆ ಕೊನೆಗೆ ನೀವು ಒಂದು ಯೋಚನೆ ಮಾಡಿ, ಕಾಶಿನಾಥ್ ಅವ್ರು ನೆನೆಸ್ಕೋಬೇಕು ನೀವು ಈ ವಿಷಯದಲ್ಲಿ. ಕಾಶಿನಾಥ್ ಥರ ನೀವು ಪಿಕ್ಚರ್ ಮಾಡಿಬಿಟ್ರೆ ಎಲ್ಲೂ ಯಾವತ್ತೂ ಸೋಲೋದಿಲ್ಲ. ನೀವು ಮನುಷ್ಯ ತಲೆ ಓಡಿಸ್ತಾ ಇದ್ರು ಅವರು, ಆಮೇಲೆ ದುಡ್ಡು ಕಾಸು ಮತ್ತೊಂದು ಎಲ್ಲ ಅಷ್ಟು ಬುದ್ಧಿ ಖರ್ಚು ಮಾಡ್ತಾಯಿದ್ರು. ಈ ಕೆಲವರೆಲ್ಲ ಸಿನಿಮಾ ಅಂದರೆ ಬರೀ ಬಡ್ಜೆಟ್, ಇನ್ನೇನು ಇಲ್ಲ, ಬರೀ ಬಡ್ಜೆಟ್ ಕೌಂಟ್ ಆಗಲ್ಲ ಸರ್. ಇದು ಕಂಟೆಂಟ್. ನೀವು ಕಂಟೆಂಟು, ಒಂದು ಭೂತಯ್ಯನ ಮಗ ಅಯ್ಯೋ, ಒಂದು ಬಂಗಾರದ ಮನುಷ್ಯ ಕಣ್ಮುಂದೆ ಮಡಿಕೊಂಬಿಡಿ ನೀವು. ಕರೆಕ್ಟ್.
ಒಬ್ಬ ನಿರ್ದೇಶಕನಾದ್ಮೇಲೆ ಅಂದ್ರೆ ಒಬ್ಬ ಬ್ರಹ್ಮ ಆದ್ಮೇಲೆ ಹೌದು. ಕ್ರಿಯೇಟರೇ ಹೌದು ಹೌದು ಹೇಳಿ. ಸೊ ಈ ಒಂದು ಕ್ಯಾಪ್ ತಗೊಂಡಿದ್ದು ಒಂದು ಜವಾಬ್ದಾರಿ. ಕರೆಕ್ಟ್ ಸರ್, ಭಾರಿ ಭಾರಿ ಜಾಬ್ ಆಗ್ತಾ ಇದಾರೆ. ಹೌದು. ಅದನ್ನ ಒಂದ್ ಕಡೆ ಸಿನಿಮಾ ಮಾಡ್ಬೇಕು, ಇನ್ನೊಂದ್ ಕಡೆ ಆ ದುಡ್ಡು ಕಾಯ್ಬೇಕು. ಹೌದು. ಇದು ಎಷ್ಟು ಟಫ್. ಇಲ್ಲ ಎರಡೂ ನಿಜ ಅದು ನೀವು ಹೇಳಿದ್ದು. ಒಂದು 1000 ಡ್ರಾಮಾ ಮಾಡಿಬಿಟ್ಟಿದ್ದೀವಿ ಮುದಿಕನ ಮದುವೆ, ಎಂಟೈರ್ ಕರ್ನಾಟಕ. ನಾನು ಮುತ್ತುರಾಜಿಪುರವೇ. ನಾವು ಸ್ವಲ್ಪ ಆಕ್ಟಿವ್ ಆಗಿದ್ರು ಇನ್ನೂ ಏನೇನೋ ಮಾಡ್ಬೋದಾಗಿತ್ತು. ಅದೇ ನನ್ನ ಪ್ರಶ್ನೆ ಆಗಿತ್ತು ಅಂದ್ರೆ ಇವತ್ತು ಈ ಡಿಜಿಟಲ್ ಯುಗ, ಯೂಟ್ಯೂಬ್ ಮಾಡ್ಬೋದಾಗಿತ್ತು. ಆ ಮುತ್ತುರಾಜು ಅವ್ರದ್ದೇ ಆದ ಏನೋ ಸಾಧನೆಗಳು.